ಹೆಂಗದ್ರಿ ಸಾವುಕಾರ ಮಂದಿ? ನಾನು ಇವತ್ತು ಬಂದೀನಿ ಬೆಂಗಳೂರಿನ ಹೃದಯ ಭಾಗವಾದ ಮೆಜೆಸ್ಟಿಕ್. ಹೆಂಗದ್ರಿಪ್ಪ ಸಾವುಕಾರ ಮಂದಿ? ಇಲ್ಲಿ ಮೆಜೆಸ್ಟಿಕ್ನಾಗ ವಿಡಿಯೋ ಮಾಡಕತ್ತೀನಿ. ಎಲ್ಲರೂ ನೋಡೋ ರೀತಿನೇ ಬೇರೆ ಐತ್ರಿ. ನೋಡ ಒಬ್ಬೊಬ್ರು ಅಂತಾರ ನೋಡತ್ತಾರ. ನಾನು ಇವಾಗ ಮೆಜೆಸ್ಟಿಕ್ಕಿನ ವಾಕ್ಪಾತ್ ಮೇಲೆ ಹೋಗ್ತಾ ಇದ್ದೀನಿ. ಹೇಗಿದೆ ವಾತಾವರಣ ನೋಡೋಣ ಬನ್ನಿ. ಇಲ್ಲಿ ಮೊದಲಿನ ಥರ ಏನೂ ಆಗ್ತಾಯಿಲ್ಲ. ಅವಾಗ ತುಂಬ ತೊಂದರೆ ಆಗ್ತಿತ್ತು ಬೇರೆ 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 ವ್ಯಕ್ತಿಗಳಿಂದ. ಇವಾಗ ಯಾವುದೇ ಥರದ ತೊಂದರೆ ಇಲ್ಲ. ಕಾರಣ ಅಷ್ಟೇ, ಇದ್ದಾರೆ ನೋಡಿರಿ ಮಾಮಗಳು, ಪೊಲೀಸರು. ಎಲ್ಲ ಕಡೆ ಪೊಲೀಸ್ ಸಪೋರ್ಟ್ ಇದೆ. ಎಲ್ಲಿ ನೋಡಿದರೂ ಪೊಲೀಸ್ ಕಣ್ಣಿಗೆ ಆವಲ್ಲಿದೆ. ಏನೋ ತೊಂದರೆ ಕೊಟ್ಟರೆ ಸಡನ್ನಾಗಿ ಕಂಪ್ಲೀಟ್ ಮಾಡಿಬಿಡೋದು, ಹಾಕಿ ರುಬ್ಬಿಡ್ತಾರೆ. ಏನೇ ಪ್ರಾಬ್ಲಮ್ ಮಾಡಲಿ, ಯಾವುದೇ ಥರದಿಂದ ದುಡ್ಡು ಅಥವಾ ಕಸ್ಬೊಡೋದು ಅಥವಾ ನಿಮ್ಮ ಮೇಲೆ ಸುಮ್ಮನೆ ಬಂದು ಜಗ್ಗೋದು ಏನಾದರೂ ಮಾಡಿದರೂ ಕೂಡ ಆಟೋಮೆಟಿಕ್ ನೀವು ಅಲ್ಲಿ ಕಂಪ್ಲೀಟ್ ಮಾಡ್ಬೋದು. ಇಲ್ಲಿ ಪೊಲೀಸರು ಎನಿ ಟೈಮ್ ಇರ್ತಾರೆ. ಇವಾಗ ಸಂಡೇ ಸ್ಯಾಟರ್ಡೆ ಅಂತೂ ಒಂದು 6 ರಿಂದ 7 ಜನ ಇರ್ತಾರೆ. ಈ ಮೊದಲಿನ ಥರ ಯಾವುದೇ ಥರದಿಂದ ತೊಂದರೆ ಇಲ್ಲ. ಅವ್ರು ಯಾರು ಒಂದು ವಿಡಿಯೋ ಮಾಡಿದರು, ವಿಕಾಸ್ ಗೌಡನ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಹಾಕಿದರು. ಅದಾದ ನಂತರ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆದರೆ ಇವಾಗ ಏನಿಲ್ಲ. ಮುಂದೆ ತೋರಿಸ್ತೀನಿ ಬನ್ನಿ ಪೊಲೀಸರು ಎಷ್ಟು ಜನ ಇದ್ದಾರೆ ಅಂತೇಳಿ. ಮೊದಲು ಇಲ್ಲಿ ಒಂದು ಸೆಕೆಂಡ್ ನಿಂದ್ರಕ್ಕಾಗ್ತಿದ್ದಿಲ್ಲ, ಈ ಸೈಡ್ ನಿಂದ್ರಕ್ಕಾಗ್ತಿದ್ದಿಲ್ಲ, ಎಲ್ಲಿ ಕೂಡ ನಾವು ನಿಂತ್ಕೊಳ್ಳೋಕೆ ಆಗ್ತಿದ್ದಿಲ್ಲ. ಯಾರಾದರೂ ಬಂದು ಕೇಳೋದು, ಬರ್ತೀಯಾ, ಹಾಗೆ ಹೀಗೆ ಕೆಟ್ಟ ವರ್ತನೆ. ಆದರೆ ಪೊಲೀಸಿನವರು ತುಂಬ ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಹ್ಯಾಪಿಯಿಂದ ಅಡ್ಡಾಡ್ಬೋದ್ರಿ. ಇಲ್ಲಿ ಖುಷಿ ಆಯ್ತು. ಹ್ಯಾಪಿ ಫುಲ್ ಹ್ಯಾಪಿ. ಮೊದಲು ಬರ್ಬೇಕಾದ್ರೆ ಭಯ ಆಗ್ತಿತ್ತು. ಧೈರ್ಯದಿಂದ ಬನ್ನಿ ಇನ್ಮೇಲೆ. ಪೊಲೀಸರು ಸಪೋರ್ಟ್ ಇದೆ ರೀ. ಬೆಂಕಿ ಯಾರೊಬ್ಬರಿಲ್ಲ. ನಾನು ನೋಡಿದ ಪೂರ್ತಿ ವಿಡಿಯೋ ಮಾಡಿದೆ. ಒಬ್ಬರು ಕಾಣಬೇಕು, ಯಾರೂ ಇಲ್ಲ. ಈ ಪೊಲೀಸ್ ಅವರಿಗೆ ಧನ್ಯವಾದಗಳು ಹೇಳ್ಬೇಕ್ರಿ. ಯಾಕಂತಂದರೆ ಇಷ್ಟು ದಿವಸ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಒಂದು ಸೆಕೆಂಡ್ ನಿಂದ್ರೋಕ್ಕಾಗ್ತಿಲ್ಲ. ಆ ಲೆವೆಲ್ಗೆ ತೊಂದರೆ ಕೊಡ್ತಾಯಿದ್ರು. ಇವಾಗ ಪೊಲೀಸರು ತುಂಬ ಕಣ್ಣುಗಾವಲಿಂದ ಕಾಯ್ತಾ ಇದ್ದಾರೆ. ಪೊಲೀಸರಿಂದ ನಮಗೆ ತುಂಬ ಇಲ್ಲಿ ಜನಗಳಿಗೆ, ಹೆಣ್ಣು ಮಕ್ಕಳಿಗೆ, ಎಲ್ಲರಿಗೂ ತುಂಬ ಅನುಕೂಲವಾಗಿದೆ. ಅವರಿಗೆ ಹ್ಯಾಂಡ್ಸ್ ಆಫ್. ಇಲ್ಲಿ ಮೇಲೆ ವಾಕ್ಪಾತ್ ಮೇಲೆ ಎಲ್ಲಿ ಯಾವ ಥರದ ಪ್ರಾಬ್ಲಮ್ ಇಲ್ಲ. ಆದರೆ ಕೆಳಗಡೆ ಇದೆ ನೋಡಿ. ಇಲ್ಲಿ ಕೆಳಗಡೆ ನಡೀತಾ ಇದೆ, ಆದರೆ ಮೇಲುಗಡೆ ಇಲ್ಲ. ಆದರೆ ಸ್ವಲ್ಪ ಆದರೂ ಕಡಿಮೆ ಆಗಿದೆಯಲ್ಲ. ಹೆಣ್ಣು ಮಕ್ಕಳಿಗೆ ಎಷ್ಟು ತೊಂದರೆ ಆಗುತ್ತಿತ್ತು. ವಿಕಾಸ್ ಗೌಡ್ಗೆ ನನ್ನ ಕಡೆಯಿಂದ, ವಿಕಾಸ್ ಗೌಡ ಯೂಟ್ಯೂಬರ್ಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಮಿಸ್ಟರ್ ರವಿಚಂದ್ರ ಅವ್ರ ಕಡೆಯಿಂದ ತುಂಬ ಧನ್ಯವಾದಗಳು. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಹೇಗಿತ್ತಂತ ನೋಡಿ ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಹಾಗೆ ಫೋನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.